ಹಾಯ್ ಗೈಸ್, ನಾನು ನಿಮ್ಮ ಪ್ರೀತಿಯ ಡಿವೈನ್ ಕರ್ಗ. ನಾನು ಇವಾಗ ಎಲ್ಲಿದ್ದೀನಿ ಅಂದರೆ ಹೊಸಕೋಟೆಯಲ್ಲಿರುವಂತಹ ತಾವರೆಕೆರೆ ಗ್ರಾಮದಲ್ಲಿದ್ದೀನಿ. ಇಲ್ಲಿ ತಾವರೆಕೆರೆಯಲ್ಲಿ ಕಾಟೇರಮ್ಮ ದೇವಸ್ಥಾನ ಅಂತ ಒಂದಿದೆ. ಅಲ್ಲಿ ಇವತ್ತು 68ನೇ ವರ್ಷದ ವಾರ್ಷಿಕೋತ್ಸವ ನಡೀತೇನೆ. ಯಾವ ಥರ ನಡೀತೆ ಅನ್ನೋದು ತೋರಿಸ್ಕೊಡ್ತೀರಿ. ಆ ದೇವಸ್ಥಾನದ ಬಗ್ಗೆ ಏನು 68 ವರ್ಷ ಆಗಿದೆ ಅಂದರೆ ಎಷ್ಟು ಹಳೆ ದೇವಸ್ಥಾನ ಅನ್ನೋದು ನೀವು ತಿಳ್ಕೊಳ್ಳಿ. ಮತ್ತು ಇನ್ನೊಂದು ವಿಶೇಷ ಏನಂದರೆ ದೇವಸ್ಥಾನ ಒಳಗಡೆ ಹುತ್ತ ಬೆಳೆದಿದೆ. ಆ ಹುತ್ತ ಕೂಡ ತೋರಿಸ್ತೀನಿ. ಮತ್ತೆ ಆ ದೇವಸ್ಥಾನ ಹಿಂದೆ ಇರೋ ರಹಸ್ಯ ಏನು ಅನ್ನೋದು ಕೂಡ ತೋರಿಸ್ತೀನಿ. ಬನ್ನಿ ಹೋಗೋಣ. ನೀವು ಅನ್ಕೊಂತ ಇರ್ಬೋದು, ದೇವಸ್ಥಾನ ತೋರಿಸ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಸಮಾಧಿ ತೋರಿಸ್ತಾರಂತ. ಆಕ್ಚುಲಿ ಇವರು ಶ್ರೀ ಪೂಜಾ ರೀತಿಯ ಮುನಿಯಪ್ಪನವರು. ಇವ್ರ ಬಗ್ಗೆ ನೀವು ಮೇನ್ ತಿಳ್ಕೊಬೇಕಾಗಿರೋದು ಏನಂದ್ರೆ, ಇವರೇ ಈ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿದ್ರು. ಆ ತಾಯಿ ಕಾಟೇರಮ್ಮ ಅವ್ರ ಮೈ ಮೇಲೆ ಬಂದು ಭಕ್ತರ ಎಲ್ಲ ಕಷ್ಟ ಪರಿಹಾರ ಮಾಡ್ತಿದ್ರು. ಈಗ ಒಂದು 3 ವರ್ಷದ ಹಿಂದೆ ಅವ್ರು ದಿವಂಗತರ ಆದಾಗಿಂದ ಇದೇ ನೋಡ್ತಾ ಇರ್ಬೋದು ದೇವಸ್ಥಾನ. ಆ ದೇವಸ್ಥಾನದ ಎದುರುಗಡೆ, ಆ ತಾಯಿ ಎದುರುಗಡೆನೆ ಆತನ ಏನ್ ಭಕ್ತ ಇದ್ದಾನೆ ಎದುರುಗಡೆ ಇರ್ಬೇಕು ಅನ್ನೋ ಆ ತಾಯಿ ಕೋರಿಕೆ ಆಗಿತ್ತು. ಅದಕ್ಕೆ ಇಲ್ಲೇ ಆ ತಾಯಿ ಎದುರುಗಡೆನೆ ಹಾಕಿದ್ವಿ. ಒಳಗಡೆ ಹೆಂಗಿದೆ ನೋಡೋಣ ಬನ್ನಿ. ಸ್ವಾಮಿ, ನಮ್ಮ ವೀಕ್ಷಕರಿಗೆ ಎಲ್ಲ ತಾಯಿ ಪವಾಡದ ಬಗ್ಗೆ ತಿಳಿಸ್ಕೊಡಿ. ಖಂಡಿತ ತಿಳಿಸ್ಕೊಡೋಣ. ಇಲ್ಲಿ ಬೆಳಗ್ಗೆ ಸಾಯಂಕಾಲ ಅಮ್ಮನಿಗೆ ಕಟ್ಟಿ ಕಟ್ಬರೋ ದೀಪ ಅಣಿಸಿ ಪೂಜೆ ಮಾಡ್ತೀರಿ. ಅಂದರೆ ಇಲ್ಲಿ ವಿಶೇಷ ಪೂಜೆ ಅಂದರೆ ಆ ತಾಯಿಗೆ ಅಮಾವಾಸ್ಯೆ ಪೌರ್ಣಮಿ ದಿನ ವಿಶೇಷ ಪೂಜೆ ಮಾಡ್ಕೊತೀರಿ. ಆ ಅಮ್ಮನ ನೈವೇದ್ಯ ಇಟ್ಟು ಅಭಿಷೇಕ ಮಾಡಿ ಪೂಜೆ ಮಾಡಿ ಏನೇ ಬೇಡ್ಕೊಂಡ್ರು ಮನಸ್ಸಲ್ಲಿ ಆ ತಾಯಿ ನನಗೆ ಈ ಥರ ಕಷ್ಟ ಇದೆ, ನನಗೆ ಕಷ್ಟ ಬಗೆಹರಿಸ್ಕೊಡ್ಬೇಕು ಅಂತೇಳಿ ಬೇಡ್ಕೊಂಡ್ರೆ ಆ ತಾಯಿ ಖಂಡಿತ ನಿಮಗೆ ನಡೆಸ್ಕೊಡ್ತಾಳೆ. ಮತ್ತೆ ನಾವೇನಾದ್ರು ಅಕಸ್ಮಾತ್ ಬಾಗ್ಲ ಹಾಕಿದ್ರು ನನ್ನ ಫೋನ್ ನಂಬರ್ ಇರುತ್ತೆ, ಫೋನ್ ಮಾಡ್ತಾರೆ. ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಕಾಣ್ತಾ ಇದೆ. ಆ ನಂಬರ್ಗೆ ಬಂದು ಫೋನ್ ಮಾಡಿದ್ರೆ ಎನಿ ಟೈಮ್, ಅಂದರೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ಒಳಗಡೆ ಬಂದು ಯಾವುದೇ ಟೈಮ್ ಕಾಲ್ ಮಾಡಿದ್ರು ಆ ತಾಯಿ ಬಾಗಿಲು ತೆಗೆದು ನಾವು ಪೂಜೆ ಮಾಡ್ಕೊಡ್ತೀವಿ. ಕಾಟೇರಮ್ಮನ ಆಶೀರ್ವಾದ ಎಲ್ಲ ನನ್ನ ಕರ್ನಾಟಕ ಜನತೆಗೂ ಆ ತಾಯಿ ಆಶೀರ್ವಾದ ಇರಲಿ. ಹಾಗೆ ನಮ್ಮ ದೇಶದ ರೈತರಿಗೂ ಮತ್ತು ಯೋಧರಿಗೂ ಆ ತಾಯಿ ಕಾಟೇರಮ್ಮನ ಆಶೀರ್ವಾದ ಇರಬೇಕಂತೇಳಿ ಕೇಳ್ಕೊತೀನಿ. ಧನ್ಯವಾದಗಳು. ನೋಡಿ ಗೈಸ್, ಹುತ್ತದ ಬಗ್ಗೆ ಹೇಳ್ತಾ ಇದ್ನಲ್ಲ, ದೇವಸ್ಥಾನ ಒಳಗಡೆ ಹುತ್ತ ಅಂತ ನೋಡ್ಬೋದು. ಹುತ್ತ ತಂತಾನಾಗಿ ಉದ್ಭವ ಆಗಿರೋದು. ಇದು ಚೌಡೇಶ್ವರಮ್ಮನವರ ವಿಗ್ರಹ. ಇನ್ನೂ ಕೆತ್ತನೆ ಆಗಿಲ್ಲ, ಅತಿ ಶೀಘ್ರದಲ್ಲಿ ಕೆತ್ತನೆ ಆಗುತ್ತೆ. ಇದಿಷ್ಟು ಇವತ್ತಿಗಾಗಿ. ಮುಂದಿನ ಭಾಗದಲ್ಲಿ ಈ ದೇವಸ್ಥಾನದ ಹಿಸ್ಟ್ರಿ ಹಾಗೂ ಮಿಸ್ಟ್ರಿ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ಪ್ರೀತಿಯ ಡಿವೈನ್ ಕರ್ಗ ಸೈನಿಂಗ್ ಆಫ್. ಧನ್ಯವಾದಗಳು.